ಅವನು ಯಾವನ ದೇವರಾಜ ಅಂತ ಇದ್ದಾನಲ್ಲ, ಆ ದೇವರಾಜನ್ನ ಫಸ್ಟು ಕಿಂಗ್ ಮೇಕರ್, ಅದೇ ಪೆನ್ ಡ್ರೈವ್ ಕಿಂಗ್ ಮೇಕರ್ ನಮ್ಮ ಜಿಲ್ಲೆಯಿಂದ ಶುರುವಾಯ್ತಲ್ಲ, ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಅವನು ಹೇಳಿಕೆಗಳನ್ನ ಕೊಡೋಂಗಿಲ್ಲ, ಅವ್ನು ಬೇಲ್ ಮೇಲೆ ಇರೋಂಥವ್ನು. ಅದ್ರ ಜೊತೆಗೆ ಇವತ್ತು ನಮ್ಮ ಹಾಸನ ಜಿಲ್ಲೆ ಹೆಣ್ಮಕ್ಳನ್ನ ಮಾನ ಮರ್ಯಾದೆ ಗೌರವವನ್ನು ಕಳೆದಂಥ ಅವನು ಕಿಂಗ್ ಮೇಕರ್, ಪೆನ್ ಡ್ರೈವ್ ಕಿಂಗ್ ಮೇಕರ್ ದೇವರಾಜೇಗೌಡ. ಅವನ್ನ ಗಡೀಪಾರು ಮಾಡಬೇಕು ಈ ಜಿಲ್ಲೆಯಿಂದ. ಅವನು ಪೂರ್ವ ಪರ ತಿಳಿಯದೆ ಏನೇನೋ ಮಾತಾಡಿದ್ದಾನೆ. ಮೊನ್ನೆ ನನ್ನ ಬಗ್ಗೆ ನೋಡಿದ್ದೀನಿ. ಅವನ ಮನೆ ಹೆಣ್ಮಕ್ಳನ್ನೇ ಬೀದಿಗೆ ಬಿಟ್ಕೊಂಡಿದ್ದಾನೆ. ಅವನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಅವನಿಗೆ ನೈತಿಕತೆ ಏನಿದೆ? ಅವನ ತಟ್ಟೆಯಲ್ಲಿ ಹೆಗಣ ಬಿದ್ದು ಒದ್ದಾಡ್ತಾ ಇದೆ. ನನ್ನ ನಿಜ ಜೀವನದಲ್ಲಿ ಪಾರದರ್ಶಕವಾದಂಥ ಹೋರಾಟವನ್ನು ಜಿಲ್ಲೆಯಲ್ಲಿ ಬಂದಿರೋಂಥವಳು. ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನನ್ನ ನಂಬಿರೋಂಥ ಜನ, ನನ್ನ ಬೆಳೆಸಿರತಕ್ಕಂಥ ಹಾಸನ ಜಿಲ್ಲೆಯ ಜನನ ಮುಂದೆ ನಿಂತಿರೋಂಥವಳು ನಾನು. ಅವನಿಗೆ ನಾನು ಮಾನನಷ್ಟ ಮೊಕದ್ದಮೆ ಹಾಕಿ ಅಂದರು ನಾನು ಹಾಕಕ್ಕೆ ಹೋಗೋದಿಲ್ಲ. ಅವನು ಪೆನ್ ಡ್ರೈವು ಇನ್ನೊಂದು ಮತ್ತೊಂದು ಮಾಡಿ ಸಂಪಾದನೆ ಮಾಡಿದಂಥ ಹಣದಿಂದ ನಾನು ಮಾನನಷ್ಟ ಮೊಕದ್ದಮೆ ಹಾಕಿ ಕೋಟಿಗಟ್ಟಲೆ ಕೀಳಕ್ಕೆ ನಾನು ಬಂದಿಲ್ಲ. ಮಾನ ದಂಡ ನಾನು ಮಾಡ್ತೀನಿ. ಈ ಜಿಲ್ಲೆನ ನಾನು ಕಲಿಸ್ತೀನಿ ಅವನಿಗೆ ಬುದ್ಧಿನ. ನಾನಿವತ್ತು ಪತ್ರಿಕೆಯ ಮುಂದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನ್ನ ಜೀವನ ಪಾರದರ್ಶಕ ಅಂಥೇಳಿ. ಇವತ್ತು ಪ್ರಪಂಚ ಜಗಜ್ಜಾಹಿರಾಯಿತು, ನೋಡಿದ್ರಿ ನೀವೇ ಅವನ ಮನೆ ಕುಟುಂಬದ ಬಗ್ಗೆ. ಅವನು ಹೇಳ್ತೀನಿ, ಅವ್ನು ಸರಿಯಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ, ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾನೆ? ಕಚಡ ಅವನು.